me forever on fire. ಜಮ್ಮು ಕಾಶ್ಮೀರ ಹರಿಯಾಣ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾರಿಗೆ ಹರಿಯಾಣ, ಯಾರಿಗೆ ಕಣಿವೆ ರಾಜ್ಯದ ಗದ್ದೆಗೆ ಸಿಗುತ್ತೆ ಅನ್ನುವಂತ ಪ್ರಶ್ನೆಗೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ನಿಜವಾಗುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು, ಈ ಬಾರಿಯ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಒಂದು ದೊಡ್ಡದಾದಂತ ಆಘಾತವನ್ನ ತಂದೊಡ್ಡಿತ್ತು. ಕಾಂಗ್ರೆಸ್ಗೆ ಲಾಭ ಆಗತ್ತೆ ಅಂತ ಸಮೀಕ್ಷೆಗಳು ಹೇಳಿತ್ತು. ಆ ಸಮೀಕ್ಷೆಗಳು ನಿಜವಾಗತ್ತಾ? ಹರಿಯಾಣದಲ್ಲಿ ಅಧಿಕಾರದ ಗದ್ದೆಗೆಯನ್ನ ಹಿಡಿಯುತ್ತ ಕಾಂಗ್ರೆಸ್? ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗತ್ತಾ? ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಇದೆ. ಮೊದಲಿಗೆ ಅಂಚೆ ಮತದಾನ ಎಣಿಕೆ ಕಾರ್ಯ ಪ್ರಾರಂಭ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿದೆ. ಬಹು ನಿರೀಕ್ಷಿತವಾದಂತ ರಿಸಲ್ಟ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಹರಿಯಾಣದಲ್ಲಿ ಇವತ್ತು 1031 ಅಭ್ಯರ್ಥಿಗಳ ಭವಿಷ್ಯ ಪ್ರಕಟ ಆಗತ್ತೆ. ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ಬಳಿಕ ಚುನಾವಣೆ ನಡೆದಿದೆ. ಬಹು ನಿರೀಕ್ಷಿತ ಹರಿಯಾಣ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರು ಆಗಿರೋದು. 8 ಗಂಟೆಯಿಂದ ಮತ ಎಣಿಕೆ ಅಂತ ಹೇಳಿದ್ರು. ಸೊ ಇನ್ನೇನು ಮತ ಎಣಿಕೆ ಪ್ರಾರಂಭ ಆಗ್ತಾ ಇದೆ. ನೋಡಿ, ಜಮ್ಮು ಕಾಶ್ಮೀರ ಫಲಿತಾಂಶ ಏನೇನು ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ ಸಮೀಕ್ಷೆಗಳು ಏನೇನು ಹೇಳಿತ್ತು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗತ್ತೆ. ನೋಡಿ, ಇಂಡಿಯಾ ಟುಡೇ ಸಿ ವೋಟರ್ NC ಮತ್ತು ಕಾಂಗ್ರೆಸ್ 40ರಿಂದ 48 ಬರುತ್ತೆ ಅನ್ನೋದನ್ನ ಹೇಳಿತ್ತು. ಇನ್ನು ಜಮ್ಮು ಕಾಶ್ಮೀರ ಫಲಿತಾಂಶ ದೈನಿಕ್ ಭಾಸ್ಕರ್ NC ಮತ್ತು ಕಾಂಗ್ರೆಸ್ 35ರಿಂದ 40, ಬಿಜೆಪಿ 20ರಿಂದ 25, PDP 4ರಿಂದ 7, ಇತರೆ 10ರಿಂದ 12. ಸೊ ಈ ರೀತಿಯಾಗಿ ಸಮೀಕ್ಷೆಗಳು ಹೇಳಿತ್ತು. ಈ ಸಮೀಕ್ಷೆಗಳು ನಿಜವಾಗತ್ತಾ ಅಥವಾ ಏನಾಗತ್ತೆ? ಸಮೀಕ್ಷೆಗೆ ಉಲ್ಟಾ ಏನಾದರೂ ರಿಸಲ್ಟ್ ಬರುತ್ತಾ? ನೋಡಿ, ಜಮ್ಮು ಕಾಶ್ಮೀರ ಫಲಿತಾಂಶ NC ಕಾಂಗ್ರೆಸ್ 27, ಬಿಜೆಪಿ 25, PDP 28, ಇತರೆ 7 ಇದು ಮ್ಯಾಟ್ರಿಸ್ ಹೇಳಿದ್ದು. ಸೊ ಫಲಿತಾಂಶಗಳು ಯಾವ ರೀತಿಯಾಗಿ ಬರಬಹುದು ಅನ್ನುವಂಥದ್ದನ್ನ ಸಮೀಕ್ಷೆಗಳು ಹೇಳಿತ್ತು. ಈ ಸಮೀಕ್ಷೆಗಳಂತೆಯೇ ಬರುತ್ತಾ ಅಥವಾ ಬದಲಾವಣೆ ಆಗತ್ತಾ? ದೊಡ್ಡ ಮಟ್ಟದ ಚೇಂಜಸ್ ಏನಾದರೂ ಈ ಬಾರಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ, ಕುತೂಹಲ ಇದೆ. ಹಾಗಾಗಿ ಏನಾಗಬಹುದು ಅನ್ನೋದು ಎಲ್ರಿಗೂ ಕೂಡ ಇರುವಂಥ ಒಂದು ಪ್ರಶ್ನೆ ಆಗಿದೆ. ನೋಡಬೇಕು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿದೆ. ಇನ್ನು ಪೀಪಲ್ಸ್ ಪಲ್ಸ್ NC ಮತ್ತು ಕಾಂಗ್ರೆಸ್ 46ರಿಂದ 50 ಸ್ಥಾನ, ಬಿಜೆಪಿ 23ರಿಂದ 27, PDP 7ರಿಂದ 11, ಇತರೆ 4ರಿಂದ 6 ಸ್ಥಾನವನ್ನು ಗೆದ್ದುಕೊಳ್ಳಬಹುದು ಅಂತ ಸಮೀಕ್ಷೆ ಹೇಳಿತ್ತು. ಈ ಸಮೀಕ್ಷೆಯಂತೆಯೇ ಆಗತ್ತಾ ಅಥವಾ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಈಗಾಗಲೇ ಪ್ರಾರಂಭಿಕವಾಗಿ ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗತ್ತೆ. ಕೆಲವು ಕಡೆಯಲ್ಲಿ ಆಲ್ರೆಡಿ ಶುರುವಾಗಿದೆ, ಇನ್ನು ಕೆಲವು ಕಡೆಯಲ್ಲಿ ಶುರುವಾಗೋದು ಬಾಕಿ ಇದೆ. ಇನ್ನು ನೋಡಿ, ಇಂಡಿಯಾ ಟುಡೇ ಸಿ ವೋಟರ್ NC ಕಾಂಗ್ರೆಸ್ 40ರಿಂದ 48, ಬಿಜೆಪಿ ಎಷ್ಟು ಬರುತ್ತೆ ಅನ್ನೋದನ್ನ ಸಮೀಕ್ಷೆಗಳು ಹೇಳಿದ್ವು. ಸೊ ಈ ಸಮೀಕ್ಷೆಗಳ ಪ್ರಕಾರವಾಗಿ ನಾವು ನೋಡೋದಾದ್ರೆ ಬಿಜೆಪಿಗೊಂದು ಆಘಾತವೇ ಎದುರಾಗಿದೆ. ಸೊ ಹೀಗಿರಬೇಕಾದ್ರೆ ಇವತ್ತಿನ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು. ಹರಿಯಾಣದಲ್ಲಿ 1031 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಣಿವೆ ನಾಡಿನಲ್ಲಿ 873 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಎರಡೂ ರಾಜ್ಯದ ಮತದಾರರು ಅಭ್ಯರ್ಥಿಗಳ ಹಣೆ ಬರಹ ಬರೆದಿದ್ದು ಇವತ್ತು ಭವಿಷ್ಯ ಪ್ರಕಟ ಆಗತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಬಹುದಿನಗಳಿಂದ ಈ ಚರ್ಚೆ ಅಂತೂ ಇದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಸಿಕ್ಕಿರೋದು ಕಾಂಗ್ರೆಸ್ಸಿಗರಿಗೆ ಹುಮ್ಮಸ್ಸು ತರಿಸಿದೆ. ಬಿಜೆಪಿ ಪಕ್ಷಕ್ಕೆ ಅಚ್ಚರಿ ಎದುರಾಗ್ಬಿಟ್ಟಿದೆ ಸಮೀಕ್ಷೆಗಳಿಂದ. ಹಾಗಾಗಿ ಇಂದಿನ ಫಲಿತಾಂಶದ ಬಗ್ಗೆ ಭಾರೀ ಕುತೂಹಲ ಇದೆ, ಭಾರೀ ನಿರೀಕ್ಷೆಯೂ ಕೂಡ ಇದೆ. ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಅಚ್ಚರಿ ಫಲಿತಾಂಶ ಬಂದಿತ್ತು. ಸೊ ಹರಿಯಾಣದಲ್ಲಿ ಬಿಜೆಪಿಯನ್ನು ಹಿಂದಿಕ್ಕಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗುವಂತ ಸುಳಿವನ್ನ ಈ ಸಮೀಕ್ಷೆಗಳು ನೀಡಿದ್ವು. ಬಹುತೇಕ ಚುನಾವಣಾ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಬಹುಪರಾಕ್ ಅಂತಾನೆ ಹೇಳಿರೋದು.